ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಒಟ್ಟಿಗೆ ಸೇರಿ ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಈ ಆಧ್ಯಾತ್ಮಿಕ ಪ್ರಪಂಚ ಯಾಕೆ ನಮಗೆ ಬೇಕು ಅಂದ್ರೆ, ಇದು ಇಲ್ಲ ಅಂದ್ರೆ ಬರೀ ಶರೀರ, ಮನಸ್ಸು, ಭಾವನೆ ಇದು ಮಾತ್ರನೇ ಇರುತ್ತೆ. ಮತ್ತೆ ಪುನರ್ಜನ್ಮ ಇರುತ್ತೆ, ಮತ್ತೆ ನಾವು ಜನ್ಮ ತಗೋಬೇಕು. ಕರ್ಮಗಳು ಅನ್ನೋದು ನಮ್ಮ ಜೀವನದಿಂದ, ನಮ್ಮ ಆತ್ಮದಿಂದ ಹೋಗ್ಬೇಕು. ಅವಾಗ ಮುಕ್ತಿ ಮೋಕ್ಷ ಅನ್ನೋದು ನಮಗೆ ಸಿಗುತ್ತೆ. ಈ ಕರ್ಮ ಅನ್ನೋದು ಹೋಗಿಲ್ಲ ಅಂದ್ರೆ ಮತ್ತೆ ನಾವು ಜನ್ಮ ತಗೋಬೇಕು. ಎಲ್ಲಿ ನಮಗೆ ಅವಕಾಶ ಸಿಗುತ್ತೋ ಅಲ್ಲಿ ನಾವು ಏನ್ ಮಾಡಬೇಕು ಅದು ಮಾಡಲೇಬೇಕು. ಅವಾಗ ನಮ್ಮ ಪ್ರಾರಬ್ಧ ಕರ್ಮ ಆಗ್ಲಿ, ಸಂಚಿತ ಕರ್ಮ ಆಗ್ಲಿ, ನಮ್ಮಿಂದ ಅದು ಹೋಗ್ಬಿಡುತ್ತೆ. ಕರ್ಮ ಬ್ಯಾಲೆನ್ಸ್ 0 ಆಗಿಲ್ಲ ಅಂದ್ರೆ ಮತ್ತೆ ಜನ್ಮ ತಗೋಬೇಕು. ನನಗೆ ಈ ಜನ್ಮ ಕೊನೆ ಜನ್ಮ. ಸಾವಿರಾರು ಪಿರಮಿಡ್ ಮಾಸ್ಟರ್ಸ್ಗೆ ಇದು ಕೊನೆ ಜನ್ಮ ಆಯ್ತು. ಯಾಕೆಂದ್ರೆ ಧ್ಯಾನ ಸಾಧನೆ ಇದೆ, ಸೇವೆನೂ ಇದೆ. ಯಾರೊಬ್ರು ಒಂದು ಪಿರಮಿಡ್ ಕಟ್ತಾರೋ ಅವ್ರಿಗೆ ಅದು ಕೊನೆ ಜನ್ಮ ಅಂತ ಪತ್ರಿಜಿಯವರು ಹೇಳಿದ್ರು. ಹಂಗಾಗಿ ನಾವು ಏನ್ ಮಾಡ್ಬೇಕು, ಒಂದು ಪಿರಮಿಡ್ ಕಟ್ಟಬೇಕು. ಇಲ್ಲಿ ಶಿವಶಕ್ತಿ ಪಿರಮಿಡ್ ಒಂದು ನಾನು ನಿರ್ಮಾಣ ಮಾಡಿದ್ದೀನಿ. ನನಗೆ ಇದು ಕೊನೆ ಜನ್ಮ ಆಯ್ತು, ಯಾವಾಗ್ನೂ ಆಯ್ತು. ಮತ್ತೆ ಆಗಿದೆ ಅಂತ ನಾನು ರಿಲ್ಯಾಕ್ಸ್ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೆ ಇನ್ಸ್ಪಿರೇಷನ್ ಕೊಡ್ತಾ ಇರಬೇಕು. ಯಾಕಂದ್ರೆ ಐ ಎಮ್ ಎ ಮೆಡಿಟೇಷನ್ ಕೋಚ್ ಏನ್ ಮಾಡ್ತಾರೋ ಕೊನೆ ಕ್ಷಣ ತನಕ ಪ್ರತಿಯೊಬ್ಬನ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ, ದಾರಿ ತೋರಿಸ್ತಾ ಇರ್ತಾರೆ. ತುಂಬಾ ಜನ ಬರ್ತಾರೆ, ಸರ್ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ಅಂತ. ಬ್ಲೆಸ್ಸಿಂಗ್ಸ್ ಮಾಡೋದು ನನ್ನ ಹತ್ರ ಏನಿಲ್ಲ. ಶೇಕ್ ಹ್ಯಾಂಡ್ ಮಾಡೋದು ಫ್ರೆಂಡ್ಶಿಪ್ ಇದೆ. ನಿಮ್ಮನ್ನ ಇನ್ಸ್ಪೈರ್ ಮಾಡೋಕೆ ನನ್ನ ಹತ್ರ ಜ್ಞಾನ ಇದೆ. ಎರಡೇ ಇದೆ ಅಷ್ಟೇ. ಬಳ್ಳಾರಿಯಲ್ಲಿ ಒಬ್ರು ನನ್ನ ಕಾಲ್ ಮುಟ್ಟಿದ್ರು, ನಾನು ಅವ್ರ ಕಾಲ್ ಮುಟ್ಟಿದ್ರು. ಮೊನ್ನೆ ಒಬ್ರು ಕೇಳಿದ್ರು, ಸರ್ ಕ್ಯಾನ್ ಐ ಟಚ್ ಯುವರ್ ಲೆಗ್ ಅಂತ. ಶ್ಯೂರ್, ನಾನು ನಿಮ್ ಕಾಲ್ ಮುಟ್ತೀನಿ ಅಂದ್ರೆ ಬೇಡ ಸರ್. ಹೌದಷ್ಟೇ. ಫ್ರೆಂಡ್ಶಿಪ್ ಅಲ್ಲಿ ಕಾಲ್ ಮುಟ್ಟೋದಿಲ್ಲ. ನಿಮ್ಗೆ ಬೇರೆ ಯಾರಾದ್ರು ದೊಡ್ಡ ಗುರುಗಳು ಯಾರಾದ್ರು ಗೆಡ್ಡ ಇಟ್ಕೊಂಡು, ಇಲ್ಲ ಅಂದ್ರೆ ಗುಂಡೆಲ್ಲ ಹಾಕೊಂಡಿದ್ರೆ ಅವ್ರ ಕಾಲ್ ಮುಟ್ಕೊಂಡಿರ್ತಾರೆ, ನಂದು ಬೇಡ. ಅದರಿಂದ ನಿಮ್ಗೆ ಏನು ಬರಲ್ಲ. ನನ್ನ ಅಹಂಕಾರ ಜಾಸ್ತಿ ಆಗ್ಬಿಡುತ್ತೆ. ಯಾವ್ದು ಬೇಡ, ಬರೀ ಶೇಕ್ ಹ್ಯಾಂಡ್ ಸಾಕು, ಬರೀ ಯಾವ್ದು ಬೇಡ. ತುಂಬಾ ಜನ ಬರ್ತಾರೋ ಆಶೀರ್ವಾದಕ್ಕೋಸ್ಕರ ಬರ್ತಾರೆ. ಆಶೀರ್ವಾದ ಮಾಡೋಕೆ ವಿ ಆರ್ ಮಾಸ್ಟರ್, ವಿ ಆರ್ ನಾಟ್ ಗುರುಸ್, ವಿ ಆರ್ ಫ್ರೆಂಡ್ಸ್ ಅಷ್ಟೇ, ವಿ ಆರ್ ಕೋಚ್. ಬೇರೆಯೊಬ್ಬರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಬಟ್ ನಾನಂತ ಐ ಎಮ್ ಎ ಮೆಡಿಟೇಷನ್ ಕೋಚ್, MC ಅಷ್ಟೇ. ನನ್ನ ಮನಸ್ಸಲ್ಲಿ ಅದೇ ಇದೆ, ನನ್ನ ಭಾವನೆ ಅದೇ ಇದೆ, ನನ್ನ ಪ್ರವರ್ತನೆ ಹಂಗೆ. ಒಂದು ಫ್ರೇಮ್ ವರ್ಕ್ ಕೊಟ್ರೆ ಅದ್ರ ಒಳಗೆ ನಾವು ಇರಬೇಕು. ನಾವು ಏನೇನೋ ಮಾಡ್ತಾ ಇರಬಾರ್ದು. ಪ್ರತಿ ದಿವಸ ಯಾರೋ ಒಬ್ರು ಮೆಸೇಜ್ ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ಮೀಟ್ ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ಏನೋ ಒಂದು ಸಮಸ್ಯೆಯಿಂದ ಬರ್ತಾ ಇರ್ತಾರೆ. ಅವ್ರಿಗೆ ಗೈಡ್ ಮಾಡ್ತಾ ಇರಬೇಕು. ಇವತ್ತಿನ ಒಬ್ರು ಬರ್ತಾ ಇದ್ದಾರೆ ಕೌನ್ಸಿಲಿಂಗ್ಗೋಸ್ಕರ, ಓಕೆ ಬನ್ನಿ. ನೈಟ್ ಒಬ್ರಿಗೆ ಆನ್ಲೈನ್ ಅಲ್ಲಿ ಕೌನ್ಸಿಲಿಂಗ್ ಬೇಕು, ಓಕೆ ಕೊಡ್ತೀನಿ. ಯಾಕಂದ್ರೆ ಇರೋ ಸಮಯ ಪ್ರತಿಯೊಬ್ಬರಿಗೆ ಕೊಡೋಕೆನೆ ಇದೆ. ಚಿಕ್ಕ ಚಿಕ್ಕ ಅಡ್ಡಗಳಿರುತ್ತೆ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಎಲ್ಲೋ ಅಲ್ಲಾಡ್ತಾ ಇರ್ತಾರೆ. ಒಂದು ಕೇಸ್ ಸ್ಟಡಿ ಹೇಳ್ತೀನಿ. ಒಬ್ಬರಿಗೆ ತುಂಬಾ ತಲೆನೋವು, ಈ ಕಡೆ 8 ವರ್ಷದಿಂದ ಸಫರ್ ಮಾಡ್ತಾನೆ ಇದ್ದಾರೆ, 5 ಇಂದ 8 ವರ್ಷ. ಪ್ರತಿಯೊಬ್ಬ ಮಾಸ್ಟರ್ನ ಕೇಳ್ತಾ ಇದ್ದಾರೆ, ಸರ್ ಇದಕ್ಕೆ ಸ್ಪಿರಿಚುವಲ್ ರೀಸನ್ ಏನು. ಕೊನೆಗೆ ಅವ್ರಿಗೆ ಅರ್ಥ ಆಯ್ತು ಏನು ಅಂದ್ರೆ, ಯಾವಾಗ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗುತ್ತೋ, ಹೀಟ್ ಜಾಸ್ತಿ ಆಗುತ್ತೋ ತಲೆನೋವು ಬರ್ತದೆ ಅಷ್ಟೇ. ಚಿಕ್ಕ ವಿಷಯಗಳಿಗೆ ನಾವು ತುಂಬಾ ಆತ್ಮ ತನಕ ಹೋಗೋ ಅವಶ್ಯಕತೆ ಇಲ್ಲ. ಬಾಡಿಯಲ್ಲಿ ಯಾವಾಗ ಹೀಟ್ ಜಾಸ್ತಿ ಆಗ್ತದ ತಲೆನೋವು ಬರ್ತಾ ಇದು ಅಷ್ಟೇ. ಆ ಬಾಡಿ ಹೀಟ್ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಆಗುತ್ತೆ. ನಾವು ಪ್ರತಿಯೊಂದನ್ನು ಸ್ಪಿರಿಚುವಲ್ ಆಗಿ, ಪ್ರತಿಯೊಂದನ್ನು ನಾವು ಏನ್ ಮಾಡ್ತೀವಿ, ಕರ್ಮ ಅಂತ ಅನ್ಕೊಂತೀವಿ. ಅದು ಅಲ್ಲ ಮಾಸ್ಟರ್ಸ್. ಕರ್ಮ ಇದೆ. ಕರ್ಮ ಇಲ್ಲ ಅಂದ್ರೆ ನೀವು ಇಲ್ಲಿ ಯಾರು ಬರಲ್ಲ. ಇಲ್ಲಿ ಆ ಕರ್ಮ ಹೋಗ್ಬೇಕು ಅಂತಾನೆ ಪ್ರತಿಯೊಬ್ಬರಿಗೆ ಅಲ್ಟಿಮೇಟ್ ಗೋಲ್ ಏನಂದ್ರೆ, ಪ್ರತಿಯೊಬ್ಬರಿಗೆ ಕರ್ಮ ಹೋಗ್ಬೇಕು, ಕಲಿಬೇಕು. ಒಂದು ಅಗ್ನಿಯಿಂದಾನೇ ಕರ್ಮ ಅನ್ನೋದು ತೊಲಿಯುತ್ತೆ. ಆ ಅಗ್ನಿಯೇ ಜ್ಞಾನ. ಒಂದು ಸಾಮೂಹಿಕ ಜ್ಞಾನ, ಧ್ಯಾನ, ಸೇವೆ ಅನ್ನೋದು ನಾವು ಯಾವಾಗ ಮಾಡ್ತೀವೋ ಅವಾಗ ಕರ್ಮಗಳೆಲ್ಲ ಕಳೆದೋಗ್ತಾ ಇರುತ್ತೆ. ಈಗ ಮೊನ್ನೆ ಬಳ್ಳಾರಿಯಲ್ಲಿ ನಾನು ಇಬ್ರು ಮನೆ, ಒಂದು 5-6 ಮನೆಗೆ ಹೋಗಿದ್ದೀನಿ. ಅವ್ರು ಇಲ್ಲಿ 2 ಮನೆಗೆ ಹೇಳಿದೀನಿ, ಇವನು ಪಿರಮಿಡ್ ಕಟ್ಟಬೇಕು ಅಂತ. ಅವ್ರು ಆಲ್ರೆಡಿ ರೆಡಿ ಇದ್ದಾರೆ. ಆಲ್ರೆಡಿ 4-5 ಜನ ಅಲ್ಲಿ ಕಟ್ತಾ ಇದ್ದಾರೆ. ತುಂಬಾ ಬರ್ತಾ ಇದೆ. ಯಾಕೆ? ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರು ಮುಕ್ತಿ ಮೋಕ್ಷಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವ್ರು ಕರ್ಮ ಕಲಿಬೇಕಂತ ಮಾಡ್ತಾರೆ. ನಾವು ಏನೇ ಮಾಡಿದ್ರು 3 ಲೋಕಗಳಿಗೆ ಹೋಗ್ಬೇಕು. ಭೂರ್ ಸುವರ್ 3 ಲೋಕಗಳಿಗೂ ಹೋಗ್ಬೇಕು. ಈಗ ತಪಸ್ಸು ಮಾಡ್ತಾ ಆ ಪ್ರಕಂಪನೆಗಳು 3 ಲೋಕಗಳಿಗೂ ಹೋಗುತ್ತೆ. ಮತ್ತೆ ಬೇರೆ ಏನ್ ಮಾಡಿದ್ರೆ 3 ಲೋಕಗಳಿಗೆ ಹೋಗುತ್ತೆ ಅಂದ್ರೆ, ತಿರುಮೂಲರಂತ ಒಬ್ಬ ಗ್ರೇಟ್ ಸೇಜ್, ಅವ್ರು ಒಂದೇ ಹೇಳಿದ್ರು, ಇರೋ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ. ಆ ಅನ್ನದಾನನು ಒಬ್ಬ ಧ್ಯಾನಿಕೆ ನೀವು ಕೊಟ್ರೆ ಈ 3 ಲೋಕಗಳಲ್ಲಿ ಅದಕ್ಕೆ ಈಕ್ವಲೆಂಟ್ ಬೇರೆ ಯಾವ್ದು ಇಲ್ಲ ಅಂತ ತಿರುಮೂಲರು, ತಮಿಳ್ನಾಡು. ಅದು ಯಾವಾಗ ನಾನು ಓದಿದ್ದೀನೋ ಅವಾಗ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ನಾನು ದಾನ ಅಂತ ಮಾಡಿದ್ರೆ ಧ್ಯಾನಿಗಳಿಗೆ ಅನ್ನದಾನ ಅಲ್ಲಿ ಮಾಡ್ತೀನಿ. ಯಾಕಂದ್ರೆ ಮುಂಚೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ.
ಅನ್ನದಾನ ಎಲ್ಲೆಲ್ಲಿ ಬೇಕೋ ಎಲ್ಲ ಕೊಡ್ತಾ ಇದೆ, ಅದರಿಂದ ಪುಣ್ಯ ಬರುತ್ತೆ, ಬಟ್ ಮೋಕ್ಷ ಬರಲ್ಲ. ಡಿಫರೆನ್ಸ್ ಇದೆ. ಅದು ಕರೆಕ್ಟ್ ಆಯ್ದ್ರೆ ಹಂಗಂತ ಇಲ್ಲ, ಒಂದಕ್ಕೆ ಒಂದು ರಿಸಲ್ಟ್ ಬರುತ್ತೆ, ಇದಕ್ಕಿದು ಅಂತ. ಅನ್ನದಾನಕ್ಕೆ ನಾವು ಕೊಟ್ರೆ ಅದು 3 ಲೋಕಕ್ಕೆ ಅದು ಈಕ್ವಲೆಂಟ್ ಯಾವುದೂ ಇಲ್ಲ ವೆನ್ ಇಟ್ ಇಸ್ ಗಿವನ್ ಟು ದ ಮೆಡಿಟೇಟರ್ಸ್ ಅಂತ. ಪತ್ರಿಕೆಯು ತುಂಬಾ ಇನ್ಸಿಸ್ಟ್ ಮಾಡ್ತಾನೆ ಇರ್ತಾರೆ, ಡೂ ಅನ್ನದಾನ ಅಂತ. ಎಷ್ಟಾಗುತ್ತೋ ಅಷ್ಟು. ಇದಕ್ಕೆ ಫೋರ್ಸು ಇಲ್ಲ ಸರ್ ನಾನು ಕೊಡಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಪಿರಮಿಡ್ ಸೊಸೈಟಿಯಲ್ಲಿ ದೊಡ್ಡ ಆಪರ್ಚುನಿಟಿ ಇದೆ. ಬಳ್ಳಾರಿಯಲ್ಲಿ ನಾನು ಹೋಗಿದ ತಕ್ಷಣ ಅಲ್ಲಿ ಎಲ್ಲಾ ಕಡೆನೂ ಅನ್ನದಾನ ಆಗ್ತಾ ಇದೆ. ಈಗ 10,000+ ಧ್ಯಾನಿಗಳು ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ನಾವು ಅನ್ನದಾನಕ್ಕೆ ಸಹಾಯ ಮಾಡಿದ್ರೆ 3 ಲೋಕಗಳಲ್ಲಿನೂ ಆ ಪುಣ್ಯ ಅನ್ನೋದು ನಮಗೆ ಬರುತ್ತೆ, ಮುಕ್ತಿ ಮೋಕ್ಷ ಬರುತ್ತೆ ಅಷ್ಟೇ. ಪ್ಲೈನ್ ಸಿಂಪಲ್ ಟ್ರೂತ್. ಏನೇ ಒಂದು ನಾವು ಕೇಳಿದ್ರೆ, ಒಂದು ವಿಷಯ ಅರ್ಥ ಆಗಿದ್ರೆ ಅದಕ್ಕೆ ನಮ್ ಕಾಂಟ್ರಿಬ್ಯೂಷನ್ ಅನ್ನೋದು ಇರಬೇಕು. ತನ್ ನಿನ್ನೆ ತುಂಬಾ ಆರ್ಗನೈಸರ್ಸ್ ಹತ್ರ, ಅಲ್ಲಿ ಮಾಸ್ಟರ್ಸ್ ಬಳ್ಳಾರಿ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ, ಅಲ್ಲಿ ಏನೇನಾಗ್ತಾ ಇದೆ ಅಂತ. ನಿನ್ನೆ ಬೆಳಗ್ಗೆ ತುಂಬಾ ಆಲೋಚನೆಗಳಿದೆ. ದೊಡ್ಡ ಯಜ್ಞ ಅನೌನ್ಸ್ ಮಾಡ್ಬಿಟ್ಟಿದೀವಿ, ಜನ ಬಂದ್ಬಿಡ್ತಾರು. ಮತ್ತೆ ಪ್ರತಿಯೊಬ್ರು ಪ್ರತಿಯೊಂದು ನೋಡ್ಕೋಬೇಕಲ್ವಾ. ವಾಲಂಟಿಯರಿಂಗ್ ನೋಡ್ಬೇಕು, ಮತ್ತೆ ಹೊರವ್ರಿಗೆಲ್ಲ ಅಕಾಮಿಡೇಷನ್ ನೋಡ್ಕೋಬೇಕು, ಪ್ರತಿಯೊಬ್ಬರಿಗೂ ಊಟ ಕೊಡಬೇಕು, ಮ್ಯೂಸಿಷಿಯನ್ಸ್ ನೋಡ್ಬೇಕು, ಅಲ್ಲಿರೋರು ಎಲ್ಲಾನು ಸ್ಯಾಟಿಸ್ಫೈ ಮಾಡಬೇಕು, ಎಲೆಕ್ಟ್ರಿಸಿಟಿ ಬ್ಯಾಕಪ್ ನೋಡ್ಬೇಕು, ಅಲ್ಲಿ ಬಾತ್ರೂಮ್ಸ್ ಸೆಟಪ್ ಮಾಡಬೇಕು, ಕಾಲೇಜ್ ಅವ್ರ ಪರ್ಮಿಷನ್ ತಗೋಬೇಕು, ಸರ್ಕಾರಿ ಅವ್ರ ಪರ್ಮಿಷನ್, ಪ್ರತಿ ಒಂದನ್ನು ಇನ್ ಟು ದ ಡೀಟೇಲ್ ಮಾಡಬೇಕು. ಯೋಗ ಕರ್ಮ ಕೌಶಲ್ಯಂ ಪರ್ಫೆಕ್ಟ್ ಆಗಿ ಮಾಡಬೇಕು. ಇದು ಮಾಡ್ಬೇಕಾ ಬೇಡವಾ ಅನ್ನೋದು ನನ್ನ ಕೈಯಲ್ಲಿಲ್ಲ ಈಗ, ಯಾಕಂದ್ರೆ ಇದು ಮಾಡ್ಬೇಕು ಅಂತ ಅಲ್ಲಿ ನಿರ್ಮಾಣ ಆಯ್ತು, ನಾನ್ ಜಸ್ಟ್ ಪಾತ್ರಧಾರಿ. ಆದ್ರೇನು ಪರ್ಫೆಕ್ಷನ್ ಇಂದ ಮಾಡಬೇಕು. ಎಷ್ಟೋ ಸತಿ ಎಲ್ಲೆಲ್ಲೆಲ್ಲೋ ಮಾಡಿದೀವಿ, ಆ ಜ್ಞಾನ ತಗೊಂಡು ಇವಾಗ ಇಂಟ್ಯೂಷನ್ ತಗೊಂಡು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಪ್ರತಿ ದಿವಸ ನಮಗೆ ಅವಕಾಶ. ನಾನು ನಿನ್ನೆ ಕೆಲವೊಬ್ಬರಿಗೆ ಹೇಳಿದ್ದೀನಿ, ಏನು ಬೇಡ ಅನ್ನದಾನಕ್ಕೆ ಅಕ್ಕಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ, 2 ರೈಸ್ ಬ್ಯಾಗ್ಸ್ಗೆ ನೀವು ಸಪೋರ್ಟ್ ಮಾಡಿ ಅಂತ 2222 ಕೊಡಿ ಅಂದ ತಕ್ಷಣ ಸುಮಾರು ಒಂದು 25 ಜನ ಮಾಡಿದ್ರು. ಕೊಡೋರಿದಾರು, ಅವ್ರ ಮನಸ್ಸೊಳಗೆಯಿಂದ ಕೊಡಬೇಕು ಅಂತ, ಆತ್ಮದಿಂದ ಕೊಡಬೇಕು. ಇದೆ ಕೊಡೋ ಜಾಗ 3 ಲೋಕಗಳಿಗೆ ಸೇರುತ್ತೆ ಅಂದ್ರೆ ಪೀಪಲ್ ವಿಲ್ ಗಿವ್. ಸೊ ಇದು ನಮ್ಗೆ ಒಂದು ಅವಕಾಶ ಅಂತ ಅನ್ಕೊಂಡು ನೀವೆಲ್ಲರೂ ಸಹಾಯ ಮಾಡಿದ್ರೆ ಈವೆಂಟ್ ಚೆನ್ನಾಗಿ ಆಗುತ್ತೆ ಅನ್ನೋದು ನನ್ನ ರಿಕ್ವೆಸ್ಟ್. ಏನೇ ಆದ್ರೂ ಈವೆಂಟ್ ಆಗ್ಬಿಡುತ್ತೆ, ಯಾರು ಕೊಟ್ಟರು ಕೊಟ್ಟಿಲ್ಲ ಅಂದ್ರೂ ಈವೆಂಟ್ ಆಗ್ಬಿಡುತ್ತೆ, ಜನ ಬಂದ್ಬಿಡುತ್ತೆ, ಧ್ಯಾನ ಆಗುತ್ತೆ, ಅನ್ನದಾನ ಆಗುತ್ತೆ. ಬಟ್ ಕೊನೆಗೆ ನಮ್ ಕಾಂಟ್ರಿಬ್ಯೂಷನ್ ಅಲ್ಲಿ ಇದೆಯಾ ಇಲ್ಲ ಅನ್ನೋದು ಪ್ರಶ್ನೆ. 3 ಲೋಕಗಳಿಗೆ ನಮ್ಮ ಪುಣ್ಯ ಹೋಗ್ಬೇಕು ಅಂದ್ರೆ ಅನ್ನದಾನಕ್ಕೆ ಸಪೋರ್ಟ್ ಮಾಡಿ, ಅಲ್ಲಿ ಬನ್ನಿ, ವಾಲಂಟಿಯರಿಂಗ್ ಮಾಡಿ, ಧ್ಯಾನನೂ ಮಾಡಿ, ಎಷ್ಟು ನಿಮ್ಮ ಮೂಲಕ ಎಷ್ಟು ಜನನ ಕರ್ಕೊಂಡು ಬರ್ತಿರೋ ಬನ್ನಿ. ಮುಂಚೆ ಏನೇನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಪ್ರಪಂಚ ಇರುತ್ತಾ ಅಂತಾನೆ ಗೊತ್ತಿಲ್ಲ. ಇವಾಗ ಒಂದು ಆಪರ್ಚುನಿಟಿ ಇದೆ, ಮಾಡೋಣ, ಸಿಂಪಲ್. ನಾನು ನಿನ್ನೆ ಬೆಳಗ್ಗೆ ನೈಟ್ ಮಲ್ಕೊಳ್ಳೋ ಸಮಯ ಒಂದೇ ಅನ್ಕೊಂಡಿದ್ದೀನಿ, ಇವತ್ತೆಲ್ಲ ಚೆನ್ನಾಗಾಯ್ತಪ್ಪ, ಓಕೆ ಗುಡ್, ನಾಳೆ ಇದ್ರೆ ನೋಡ್ಕೊಳ್ಳೋಣ ಅಷ್ಟೇ. ಅವಾಗ ನನ್ಗೆ ಯಾವ ಟೆನ್ಷನ್ಸ್ ಇರಲ್ಲ, ಯಾವ ಪ್ರೆಷರ್ ಇರಲ್ಲ. ಇವತ್ತಿದೀನಿ, ಏನಿಲ್ಲ ಅಂದ್ರೆ ಓಕೆ, ಏನೋ ಪ್ರಾಬ್ಲಮ್ಸ್ ಬಂದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ. ಎವ್ರಿ ಪ್ರಾಬ್ಲಮ್ ಆಸ್ ಅ ಸೊಲ್ಯೂಷನ್. ಪ್ರತಿಯೊಂದನ್ನು ಸ್ಮೂತ್ ಆಗಿ ಆಗ್ಬೇಕು ಅಂತಾನೆ ಪ್ರತಿಯೊಬ್ಬರಿಗೆ ಇರುತ್ತೆ. ಮಹಾಭಾರತನೂ ಹಂಗೇನೆ. ಬಟ್ ಯುದ್ಧ ಮಾಡ್ಬೇಕು ಅಂತ ಬಂದ್ರೆ ಮಾಡ್ಲೇಬೇಕು, ಅದು ಕೊನೆಯ ಆಪ್ಷನ್, ಬಿಗಿನಿಂಗೇ ಮಾಡಬಾರದು. ಕೃಷ್ಣ ಹೇಳಿದ್ದಾರೆ, ಹತ್ಕೊಂಡು ಕುತ್ಕೊಳ್ಬೇಡ ಅರ್ಜುನ, ಡೂ ಯರ್ ಧರ್ಮ ಅಂತ. ನಾನು ಹುಟ್ಟಿರೋದು ಧ್ಯಾನಕ್ಕೋಸ್ಕರ ಏನ್ ಕೆಲಸ ಬಂದ್ರೂ ನಾನು ಮಾಡ್ತಾ ಇರ್ತೀನಿ ಅಷ್ಟೇ, ಸಿಂಪಲ್. ನಮ್ಮ ಆತ್ಮಗೆ ಏನ್ ಬೇಕೋ ನಮ್ಗೆ ಗೊತ್ತಿಲ್ಲ, ನಾವು ಅದು ಯಾವಾಗ್ಲೂ ಭಾವನೆಗಳು ಮನಸ್ಸಿಂದಾನೇ ನೋಡ್ತೀವಿ, ಮಾತಾಡ್ತೀವಿ, ಅದೇ ಬೇಕು. ನನಗೆ ಯಾವಾಗ ಸ್ವಲ್ಪ ನೋವು ಬರುತ್ತೆ ಅಂದ್ರೆ, ಮೆಡಿಟೇಟರ್ಸ್ ಆಗಿ ಮಾಸ್ಟರ್ಸ್ ಆಗಿ ಒಬ್ಬರು ಬಂದು ನಮ್ಮನ್ನ ಮೀಟ್ ಮಾಡೋ ಸಮಯ, ದಯವಿಟ್ಟು ಯಾರ ಬಗ್ಗೆನೂ ಮಾತಾಡ್ಬೇಡ, ನೆಗೆಟಿವ್ ಅಂತ ಬರ್ಲೇಬಾರದು ನಿಮ್ ಬಾಯಿಂದ. ಇದು ಒಂದು ಚೇಂಜ್ ಮಾಡ್ಕೊಳ್ಳಿ ಪ್ಲೀಸ್. ಇದು ಏನ್ ಬರುತ್ತೆ, ಇವ್ರ ಕತೆ ಅವ್ರ ಕತೆ ಯಾಕೆ ಕೇಳ್ಬೇಕು? ಅದು ಸೊಸೈಟಿ ಇರ್ಲಿ, ಔಟ್ಸೈಡ್ ಇರ್ಲಿ, ಬೇಡ. ಅದು ಆತ್ಮಗೆ ದರಿದ್ರ. ಬೇಡ 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 ಬೇಡ. ಯಾರ ನನ್ ಬಗ್ಗೆ ಮಾತಾಡಿದ್ನ ದಯವಿಟ್ಟು ನನಗೆ ಹೇಳ್ಬೇಡಿ, ಬೇರೆಯೊಬ್ಬರ ಬಗ್ಗೆ ಮಾತಾಡೋ ದಯವಿಟ್ಟು ಬಾಯ್ಬಿಟ್ಟು ಹೇಳ್ಬೇಡಿ. ಪ್ರತಿ ದಿವಸ ಯಾರೋ ಒಬ್ರು ಏನೋ ಒಂದು ಕ್ಯಾರಿ ಮಾಡ್ಕೊಂಡು ಒಂದು ಡೆಲಿವರಿ ಮಾಡ್ತಾ ಇರ್ತಾರೆ, ಕೇಳ್ಬೇಡ. ಅದು ಕೇಳಿದ್ರು ಮಾತಾಡ್ಬೇಡ. ಇದು ಒಂದು ಚೇಂಜ್ ನೀವು ತಗೊಂಡ್ ಬನ್ನಿ, ಆತ್ಮ ಉನ್ನತಿ ಎಷ್ಟು ಬರುತ್ತೆ. ಏನ್ ಬರುತ್ತೆ ನಮಗೆ? ಅವ್ರ ಕತೆ ಇವ್ರ ಕತೆ, ಅವ್ರ ಯೋಜನೆಗಳು ಇವ್ರ ಯೋಜನೆಗಳು, ಅವ್ರು ಏನೋ ಅನ್ಕೊಳ್ಳಿ, ಇರ್ಲಿ, ಅದ ಅವ್ರ ಕರ್ಮ ಆಗುತ್ತೆ, ನಾವು ಯಾಕ್ರಿ? ಇದು ಒಂದು ಸ್ಟ್ರಾಂಗ್ ಪಾಯಿಂಟ್. ಯಾಕಂದ್ರೆ ಇದರಲ್ಲಿ ಯಾರು ಇಲ್ಲ ಪರ್ಫೆಕ್ಟ್. ನಾನು 20 ವರ್ಷದಲ್ಲಿ ಮೀಟ್ ಮಾಡಿದೆ, ಎಕ್ಸೆಪ್ಟ್ ಪತ್ರಿಜಿ, ಯಾರು ನಾನು ನೋಡಿಲ್ಲ ಇವತ್ತು ತನಕ, ಎಕ್ಸೆಪ್ಟ್ ಪತ್ರಿಜಿ. ಆ 2ನೇ ವ್ಯಕ್ತಿ ನಾನು ಆಗ್ಬೇಕು ಅಂತ ನನ್ನ ವಿಶ್ವ ಪ್ರಯತ್ನ ನಾನು ಮಾಡ್ತಾ ಇದ್ದೆ.
ನಾನು ಯಾವಾಗ್ಲೂ ಯಾರನ್ನು ಏನು ಕೇಳಲ್ಲ, ಕೊಡ್ತಾ ಇರ್ತೀನಿ. ನಿಮ್ಮಿಂದ ನಾನು ಒಂದು ಕೇಳ್ತಾ ಇದ್ದಂದ್ರೆ ಇದೊಂದೇ, ನೋ ಗಾಸಿಪ್. ಇದು ಒಂದು ನೀವು ಚೇಂಜ್ ಮಾಡ್ಕೊಳ್ಳಿ, ಇಡೀ ಸೃಷ್ಟಿಗೆ ನೀವು ಎಕ್ಸಾಂಪಲ್ ಆಗ್ತೀವಿ. ಯಾಕಂದ್ರೆ ಯಾರು ಇಲ್ಲ ಆ ತರ. ವಜ್ರಗಳು ಎಷ್ಟೋ ಇರುತ್ತೆ, ಕೊಹಿನೂರ್ ವಜ್ರ ಒಂದೇ. ಅಂತ ಪ್ರಪಂಚ ನೋಡ್ಬೇಕಂತ ನನಗೆ ಇಚ್ಛಾ. ಅಂತ ಪ್ರಪಂಚ ನೋಡ್ಬೇಕು ಅಂತ ಪತ್ರಿಜಿಯವ್ರ ಇಚ್ಛಾ. ತುಂಬಾ ಸೀನಿಯರ್ ಮಾಸ್ಟರ್ಸ್ ಪತ್ರಿಜಿ ಬೈತಾ ಇರ್ತಾರೆ, ಯು ಆರ್ ವೆರಿ ಸೀನಿಯರ್ ಮಾಸ್ಟರ್, ಐ ಡೆಂಟ್ ಎಕ್ಸ್ಪೆಕ್ಟ್ ಸಚ್ ವರ್ಡ್ಸ್ ಫ್ರಮ್ ಯುವರ್ ಮೌತ್. ತುಂಬಾ ಕೇಳಿದೀನಿ ನಾನು. ಮೊನ್ನೆ ಮ್ಯೂಸಿಕ್ ಫೆಸ್ಟ್ ಹೋಗ್ತಾನೋ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ಸರ್ ಇದು ಅದು ಅದು ಇದು ಅಂತ. ನಾನು ಹೇಳಿದೀನಿ, ಬಿಡಿ ಮೇಡಮ್, ಅದ್ರ ಬಗ್ಗೆ ಮಾತಾಡಬೇಡಿ. ನಮ್ಗೆ ಸಿಗೋ ಸಮಯನೇ ಕಮ್ಮಿ. ಇನ್ನು ಎಷ್ಟು ವರ್ಷ ಬದುಕ್ತೀವಿ ನಾವು? 10, 20, 30, 40 ಗೊತ್ತಿಲ್ಲ ಅಲ್ವಾ? ಇದೆಲ್ಲ ಬೇಕಾ? ಇದೆಲ್ಲ ಕರ್ಕೊಂಡು ಹೋಗುತ್ತಾ ಆತ್ಮ? ಒಂದ್ಸತಿ ಯೋಚನೆ ಮಾಡಿ. ಇದೆಲ್ಲ ಬೇಕು ಅಂದ್ರೆ ಫ್ಯಾಮಿಲೀಸ್ ಅಲ್ಲಿ ಸಿಗುತ್ತಲ್ವ, ಅಲ್ಲಿ ಹೋಗಿ ಮಾತಾಡ್ಕೊಳ್ಳಿ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದೆಲ್ಲ ಯಾಕೆ? ಅವ್ರು ಏನೋ ಒಂದು ಪಿರಮಿಡ್ಗೆ ಡೊನೇಷನ್ ಮಾಡ್ತಾ ಇದಾರೆ, ಇವ್ರು ಏನೋ ಮಾಡ್ತಾ ಇದಾರೆ, ನಿಮ್ಗೆ ಯಾಕೆ? ನಿನ್ನೆ ಒಬ್ರು ಫೋನ್ ಮಾಡಿದ್ರು ಹೈದರಾಬಾದಿಂದ, ಅವರು ಮಾತಾಡ್ತಾ ಇದು ಅದು ಏನೋ ನಾನ್ ಹೇಳಿದ್ನಿ, ಬೇಡ ನನ್ನ ಹತ್ರ ಅದೆಲ್ಲ ಮಾತಾಡ್ಬೇಡ. ಪತ್ರಿಜೋ ನನ್ಗೆ ಏನ್ ಕೆಲಸ ಕೊಟ್ಟು ಅದನ್ನ ನಾನು ಮಾಡ್ತಾ ಇದೀನಿ, ದಯವಿಟ್ಟು ಅದು ಹೇಳಬೇಡ. ಆ ಕತೆ ಈ ಕತೆ ಆತ್ಮಕ್ಕೆ ಬೇಡ ಬೇಡ ಬೇಡ. ಇನ್ಸಿಸ್ಟ್ ಮಾಡ್ತಾ ಇದೀನಿ, ಮತ್ತೆ ಮತ್ತೆ ಇನ್ಸಿಸ್ಟ್ ಮಾಡ್ತಾ ಇದೀನಿ. ನೀವು ಅಲೋ ಮಾಡಬೇಡಿ, ಬೇರೆಯೊಬ್ಬರು ಮಾತಾಡಿದ್ರು ನಾಚಿಕೆ ಬೇಡ. ದಯವಿಟ್ಟು ಹಿಂಗೆ ನಮಸ್ಕಾರ ಮಾಡ್ಬೇಡಿ, ದಯವಿಟ್ಟು ಯಾರ ಬಗ್ಗೆನೇ ಹೇಳಬೇಡ. ಹೇಳಿದ್ರೆ ಬಸವಣ್ಣ ಬಗ್ಗೆ ಹೇಳಿ, ಅಕ್ಕಮಹಾದೇವಿ ಬಗ್ಗೆ ಹೇಳಿ, ಬುದ್ಧನ ಬಗ್ಗೆ ಹೇಳಿ, ಪತ್ರಿಜಿಯವ್ರ ಬಗ್ಗೆ ಹೇಳಿ. ಇವ್ರ ಕತೆ ಅವ್ರ ಕತೆ ಯಾಕ್ರಿ? ನಮ್ಗೆ ಏನು ಬರುತ್ತೆ? ನಮಗೆ ಕಸ ಆಗುತ್ತದೆ, ಮಲ್ಕೊಳಕ್ ಆಗಲ್ಲ, ನಿದ್ರೆ ಮಾಡಕ್ ಆಗಲ್ಲ, ಮತ್ತೆ ನಮ್ಮ ಬಾಯಿಂದ ಅದೇ ಮದೆ ಇದೇ ರಿಪಿಟೇಷನ್ ಆಗ್ತಾ. ಇದಕ್ಕೋಸ್ಕರ ನಾವು ಪಿರಮಿಡ್ ಸೊಸೈಟಿಯಲ್ಲಿ ಇದೀವಾ? ನಾವು ಧ್ಯಾನಿಗಳ, ನಾವು ಮಾಸ್ಟರ್ಗಳ? ಯೋಚನೆ ಮಾಡಿ. ಎಷ್ಟು ಟೈಮ್ ಬೇಕನ್ನೋ ತಗೊಳ್ಳಿ, ಬಟ್ ಡಿಸೈಡ್ ಮಾಡಿ. ಮತ್ತೆ ಮತ್ತೆ ನಾನು ಹೇಳ್ತಾನೆ ಇರ್ತೀನಿ, ಪ್ರತಿ ದಿವಸ ಕ್ಲಾಸ್ಗಳಲ್ಲಿ ಬೇಕಂದ್ರೆ ನಾನು ಹೇಳ್ತೀನಿ, ಈ ಒಂದು ನೀವು ಚೇಂಜ್ ಮಾಡ್ಕೊಳ್ಳಿ, ಯು ವಿಲ್ ಬಿಕಮ್ ಎ ಕೊಹಿನೂರ್ ವೈಗೆ. ಕೊಹಿನೂರ್ ವಜ್ರ ಆಗ್ಬೇಕು ನಾವು. ನಮ್ಮ ಬಾಯಿಂದ ಒಂದು ಮಾತು ಬಂದ್ರೆ ಅದು ಮಂತ್ರ ಆಗ್ಬೇಕು. ದಟ್ ಈಸ್ ದ ಓನ್ಲಿ ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೈ ಮಾಸ್ಟರ್ಸ್.